ಸ್ನೇಹಿತರೆ ನಮಸ್ತೆ. ಸ್ನೇಹಿತರೆ, ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆಯೋ ಅಥವಾ ಸಾಂವಿಧಾನಿಕ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರಾಜ್ಯದಲ್ಲಿ ಅಕ್ರಮವಾಗಿ ಕಸಾಯಖಾನೆಗಳು ಎಷ್ಟಿದೆ ಅಂತ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಗೊತ್ತಿರುತ್ತೆ. ಯಾವ ಏರಿಯಾದಲ್ಲಿ ಎಷ್ಟು ಕಸಾಯಿಖಾನೆ ಇದೆ, ಎಷ್ಟು ಈ ರಾಜ್ಯದಲ್ಲಿ ಅಕ್ರಮವಾಗಿ ಗೋ ಸಾಗಾಟ ನಡೆಸ್ತಾರೆ, ಎಲ್ಲಾ ಮಾಹಿತಿ ಅವ್ರಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ಏನು ಆಕ್ಷನ್ ತಗೊಂತಾ ಇಲ್ಲ. ಏನಕ್ಕೆ? ಕಾಂಗ್ರೆಸ್ ಏನಾದ್ರೂ ನಿಮ್ಗೆ ಹೇಳಿದ್ಯಾ? ಗೃಹ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಏನಾದ್ರೂ ಹೇಳಿದ್ಯಾ? ಮಾಹಿತಿ ಇದೆಯಾ? ಅಕ್ರಮವಾಗಿ ಕಸಾಯಿಖಾನೆ ನಡೆಸ್ತಾರ ಅಂತಾರಲ್ಲ, ನೀವೇನು ಮಾಡಬೇಡಿ, ಯಾವುದೂ ಕೂಡ ನೀವು ಟಚ್ ಮಾಡಬೇಡಿ ಅಂತ ಏನಾದ್ರೂ ಪೊಲೀಸ್ ಇಲಾಖೆಗೆ, ಗೃಹ ಇಲಾಖೆ ಏನಾರ ನಿಮಗೆ ಪತ್ರವೇನಾರ ಹೊರಡಿಸಿದ್ಯಾ? ಏನಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸ್ನೇಹಿತರೆ, ಕಳೆದ 2-3 ದಿನದ ಹಿಂದೆ ಮಾಸ್ತಿಯಲ್ಲಿ ಅಕ್ರಮವಾಗಿ ಕಸಾಯಖಾನೆ ನಡೀತಾ ಇದೆ ಅಂತೇಳಿ ಮಾಹಿತಿ ಕೊಟ್ಟರೂ ಕೂಡ 1 ಗಂಟೆ ಆದ್ರೂ ಅಲ್ಲಿಗೆ ಬರಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ 1 ಗಂಟೆ ಆದ್ರೂ ಅಲ್ಲಿಗೆ ಬರಲ್ಲ. ಈ ವಿಚಾರವಾಗಿ ಅಲ್ಲಿ ಅಕ್ರಮವಾಗಿ ಕಸಾಯಿಖಾನೆ ನಡೆಸ್ತಾ ಇದ್ದಂತಹ ವ್ಯಕ್ತಿ ಅಲ್ಲಿ ಅವರ ಸ್ನೇಹಿತರು, ಊರಿನ ಎಲ್ಲ ಸ್ನೇಹಿತರನ್ನು ಕರೆಸ್ತಾನೆ. 100-300 ಜನ ಬಂದಲ್ಲಿ ಗ್ಯಾದರ್ ಆಗ್ತಾರೆ. 100-300 ಜನ ಮನ ಸೇರ್ತಾರಲ್ಲಿ. ಆದ್ರೂ ಕೂಡ ಪೊಲೀಸ್ ಇಲಾಖೆ 1 ಗಂಟೆ ತಡವಾಗಿ ಬರುತ್ತೆ. 1 ಗಂಟೆಗಳ ಕಾಲ ಲೈವಿನಲ್ಲಿ ಪ್ರತಿಯೊಂದು ಕ್ಷಣದ ವಿಡಿಯೋವನ್ನು ಅಲ್ಲಿ ತೋರಿಸಿದ್ದಾರೆ. ಆದ್ರೂ ಕೂಡ ಪೊಲೀಸ್ ಇಲಾಖೆ ಏನಕ್ಕಿಷ್ಟು ನಿರ್ಲಕ್ಷ್ಯ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ದುರ್ದೈವದ ಸಂಗತಿ ಇನ್ನೊಂದು ಏನೆಂದ್ರೆ, ಪೊಲೀಸ್ ಇಲಾಖೆ 1 ಗಂಟೆಯ ಸ್ಟೇಷನ್ಗೆ ಕರೆಸಿ 1 ಗಂಟೆಯ ಒಳಗಡೆ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಅಕ್ರಮವಾಗಿ ಕಸಾಯಿಖಾನೆ ನಡೆಸ್ತಾ ಇದ್ದಂತ ವ್ಯಕ್ತಿ ವಿರುದ್ಧ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಪ್ರೊಸೀಜರ್ ಏನ್ ಮಾಡಿದರೂ ನಮಗಿನ್ನು ಮಾಹಿತಿ ಗೊತ್ತಿಲ್ಲ. ಆದರೆ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಹೇಳ್ತಾರೆ, ಈ ಪುನೀತ್ ಕೆರೆಳ್ಳಿ ಮತ್ತೆ ಈ ಪುನೀತ್ ಕೆರೆಳ್ಳಿಯ ತಂಡದ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕಿದ್ವಿ, ನಾವು ಜಾತಿ ನಿಂದನೆ ಕೇಸ್ ಹಾಕ್ಸಿದೀನಿ ನಾನು ಅಂತ ಅಲ್ಲೊಬ್ಬ ಕಾರ್ಯಕರ್ತ ಬಂದು, ಯಾವ ಕಾರ್ಯಕರ್ತ? ಕಾಂಗ್ರೆಸ್ ಕಾರ್ಯಕರ್ತ ಬಂದು ಹೇಳ್ತಾನೆ. ಅಂದ್ರೆ ಈ ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಏನಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರ ಕೆಳಗಡೆ ಕೆಲಸ ಮಾಡ್ತಾ ಇದೆಯೋ? ಅಲ್ಲ ಸ್ವಾಮಿ, ಇಲ್ಲಿ ಮಾಡಿರೋಂಥದ್ದು ಅಕ್ರಮವಾಗಿ ಕಸಾಯಿಖಾನೆಯನ್ನು ನಡೆಸ್ತಾ ಇದ್ದಂತ ವಿರುದ್ಧವಾಗಿ ನೀವು ಕ್ರಮ ತಗೋಬೇಕು. ಅದನ್ ಬಿಟ್ಟು ಯಾರೋ ಬಂದು ಜಾತಿ ನಿಂದನೆ ಮಾಡಿದರೆ ಅಂತೇಳಿ ಕೇಸ್ ಕೊಟ್ಟಿದ್ದಾರೆ, ಕೇಸ್ ಮಾಡಿಸಿದ್ದಾರೆ ಅಂತೇಳಿ ಯಾರು ಅಂತ ಗೊತ್ತಿಲ್ಲ. ಅಕ್ರಮ ಕಸಾಯಿಖಾನೆ ನಡೆಯುತ್ತಂತ ಜಾಗಕ್ಕೆ ಹೋಗಿ ನಿಮ್ ಪೊಲೀಸರಿಗೆ ತೋರಿಸಿದ್ದೆ ತಪ್ಪಾಯ್ತಾ? ಮುಂದೆ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಯಾವುದೇ ಕೆಲಸ ಮಾಡಬಾರ್ದಂಗಾರೆ ಇದ್ರ ಎಷ್ಟು ಮಟ್ಟಿಗೆ ಸರಿ ಇದು? ರಾಜ್ಯದ ಪೊಲೀಸ್ ಇಲಾಖೆ ಹಿಂದೂ ಕಾರ್ಯಕರ್ತರನ್ನ ಏನಾದ್ರು ಟಾರ್ಗೆಟ್ ಮಾಡ್ತಾ ಇದೆಯಾ? ಪ್ರಶ್ನೆ ಮಾಡ್ತಾ ಇದೆ ನನಗೆ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮಂತ್ರಿ, ನಮಗೇನೋ ಗೊತ್ತಿಲ್ಲ ಅಂತ ಏನಾರ ಸುಮ್ಮನಿದ್ದೀರಾ? ಅಕ್ರಮವಾಗಿ ಕಸಾಯಿಖಾನೆಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಿದ್ದೀರಾ? ಹಿಂದೂ ಕಾರ್ಯಕರ್ತರು ಎಲ್ಲೂ ಕೂಡ ಅಕ್ರಮವಾಗಿ ಗೋ ಸಾಗಾಟನೆ ಮಾಡ್ತಾರೆ ಅಂದ್ರೆ ಗಾಡಿ ಹಿಡಿಯಂಗಿಲ್ವಾ? ಅಕ್ರಮವಾಗಿ ಕಸಾಯಿಖಾನೆ ನಡೆಸ್ತಾರೆ ಅಂತ ಹೋಗಿ ತಡಿಬಾರ್ದ ನಾವು? ಕಾನೂನು ಇದೆಯಲ್ಲ, ಈ ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದೆಯಲ್ಲ. ದಯವಿಟ್ಟು ಹೇಳ್ತಾ ಇದೀವಿ ಜಿ ಪರಮೇಶ್ವರ್ ಅವರಿಗೆ, ಈ ಸಮಯದಲ್ಲಿ ಏನ್ ಹಬ್ಬ ಬರ್ತಾ ಇದೆ, ಅತಿ ಹೆಚ್ಚು ಗೋ ಸಾಗಾಟನೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಗೋ ಸಾಗಾಟ ನಡೆಯುತ್ತೆ. RTO ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು
ಯಾರು ಹೆಲ್ಮೆಟ್ ಹಾಕಿಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹಿಡಿಯೋದ್ರನ್ನ ನೋಡಿ ಹಿಡಿದು ಫೈನ್ ಹಾಕ್ತೀರ ಅವ್ರಿಗೆ. ಈ ಸಿಲ್ಕ್ ಬೋರ್ಡು ಮತ್ತೆ ಆ ಕಡೆ ನೆಲಮಂಗಲ RTOದವ್ರು ನಿಲ್ಸ್ಕೊಂಡು ಲಾರಿಗಳಲ್ಲಿ ಏನಿದೆ ಸ್ವಲ್ಪ ತಪಾಸಣೆ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಲೋಡ್ ಗಟ್ಲೆ ಹಸುಗಳಿಗೆ ನಿಲ್ಲೋದಕ್ಕೆ ಜಾಗ ಇರಲ್ಲ, ಅಷ್ಟು ಕಿರಿಕಿರಿಯಾಗಿ ತುಂಬಿರ್ತಾರೆ. ಕಣ್ಣಿಗೆ ಮೆಣಸಿನ ಪುಡಿ ಹಾಕಿರ್ತಾರೆ ಹಸುಗಳ ಎತ್ತುಗಳ ಕಣ್ಣಿಗೆ. ಕತ್ತು ಈ ಮೇಲಕ್ಕೆ ಕಟ್ಬಿಟ್ಟು ಕಣ್ಣಿಗೆ ಮೆಣಸಿನ್ಕಾಯಿ ಹಾಕಿರ್ತಾರೆ. ನೋಡಿದ್ರೆ ನಮಗೆ ಮನಸ್ಸು ಎಷ್ಟು ನೋವಾಗುತ್ತೆ. ನಾನು ಪೊಲೀಸ್ ಇಲಾಖೆಗೆ RTO ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ವಿಚಾರದಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಎಚ್ಚೆತ್ಕೊಳ್ಳಿ.